ಮತ್ತೆ ಹೊಸದ್ ಮಾಡ್ತಾರೆ. ಸೊ ಅವರು ಸೀರಿಯಸ್ ಆಗಿ ಕುಂತು ಜಾಗ ಗುರ್ತಿಸ್ಬೇಕು, DC ಅವ್ರ ಕಡೆ ಹೋಗ್ಬೇಕು. ಅವ್ರು ಯಾರು ಮೇಯರ್ ಆಗ್ಲಿ ಅವ್ರ ಟೀಮ್ ಯಾರು ನಮ್ ಕಡೆ ಬರೋದಿಲ್ಲ, ಅವ್ರು DC ಅವ್ರ ಕಡೆ ಹೋಗಲ್ಲ. ಅಲ್ಲೇ ಅವ್ರದ್ದು ತಮ್ಮದೇ ರಾಜ್ಯಭಾರ. ಅವರು ಅವ್ರ ಮೇಯರ್ ಆದ್ರೆ ಇಡೀ ಬೆಳಗಾವಿಗೆ ಇದು ಬಹಳ ದೊಡ್ಡ ಸಮಸ್ಯೆ ಇದೆ. ಅವ್ರು ಬರ್ಬೇಕು, ನಮ್ಗೆ ಜಾಗ ಬೇಕಾಗಿದ್ದ DC ಅವರಿಗೆ ಸಂಬಂಧಪಟ್ಟವ್ರಿಗೆ ಕೇಳ್ಬೇಕು. ಇಲ್ಲ ಅವ್ರದ್ದೇ ಜಾಗ ಇದ್ರೆ ಕಾರ್ಪೊರೇಷನ್ ಅವರು ಮಾಡಬಹುದು, ಅವ್ರೇನೋ ಮಾಡಲ್ಲ. ಬಿಜೆಪಿ ಈಗ ಲಕ್ಷ್ಮೀ ನಿನ್ನ ಅವ್ರು ಹೇಳ್ದ ಇವ್ರು ಹೇಳ್ತಾರೆ. ಈಗ ಸೇಮ್ ಇಲ್ಲಿವರೆಗೆ ಅವ್ರು ಮಾಡ್ಬೇಕಲ್ಲ. ಈಗ ದಕ್ಷಿಣ ಶಾಸಕರು ಆ ಪಾಲಿಕೆ ಹೆಡ್ ಅವರು, ಅವ್ರ ನೇತೃತ್ವದಾಗ ಇದೆ, ಅದು ಅವ್ರ ಜವಾಬ್ದಾರಿ ಇದೆ. ಅದು ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಇದೆ. ಈಗಲ್ಲ, 20 ವರ್ಷದಿಂದ ಇದೆ, 10 ವರ್ಷದಿಂದ ಹೆಚ್ಚಾಗಿದೆ, ಇವಕ್ಕಿಂತ ಇನ್ನೂ ಹೆಚ್ಚಾಗಿದೆ. ಈಗ ಅವ್ರು ಅದಕ್ಕೆ ಸೀರಿಯಸ್ ಆಗಿ ಲ್ಯಾಂಡ್ ಬಗ್ಗೆ, ಅವರೇ ಲ್ಯಾಂಡ್ ಇದೆ, ಸುಮಾರು ಲ್ಯಾಂಡ್ ಕಾರ್ಪೊರೇಷನ್ ಲ್ಯಾಂಡೇ ಇದೆ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ, ಏನ್ ಮೊದ್ಲಿನ ತರ ಸಮಸ್ಯೆ ಇಲ್ಲ. ಅವ್ರ ಆಸಕ್ತಿ ವಹಿಸಿ ಮಾಡ್ಬೇಕು. ಅವ್ರು ಯಾವಾಗ DC ಆಫೀಸ್ ಕಡೆ ಬರೋಲ್ಲ, ಯಾವ ಮಂತ್ರಿಗೂ ಭೇಟಿ ಆಗೋಲ್ಲ, ಮುಖ್ಯಮಂತ್ರಿ ಬಂದಾಗ ಪ್ರಶ್ನೆ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಹಿಂಗಾಗಿ ಸಮಸ್ಯೆ ಪರಿಹಾರ ಆಗೋಲ್ಲ. ಯಾಕೆ ಬರ್ತದ? 5 ವರ್ಷಕ್ಕೊಮ್ಮೆ ಇರ್ಬೇಕ್ರಿ. ಇಲ್ಲಿದ್ದು ವರ್ಷ ಮಾಡಿ ಏನ್ ಮಾಡೋರು? ಈಗ 5 ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ 30 ತಿಂಗಳಾರ ಆಗ್ಬೇಕು ಕನಿಷ್ಠ. ಹೌದು, ಅರ್ಧರ ಆಗ್ಬೇಕು. ಚೇಂಜ್ ಮಾಡುವ ಅದೊಂದು ದೊಡ್ಡ ಸಾಧನೆ. ಚೇಂಜ್ ಮಾಡಿದಾನ ಇನ್ನೂ ಆಗುತ್ತಿಲ್ಲ, 1 ವರ್ಷ ಬಂದೇ ಬಿಡ್ತೈತಿ. ಮತ್ತೆ ಸ್ವಲ್ಪ ಕೆಟಗರಿ ಅವ್ನು ಹಿಡ್ಕೊಂಬ, ಇವ್ನು ಹಿಡ್ಕೊಂಬ, ಅವ್ನು ಮಾಡು, ಇವ್ನು ಮಾಡು, ಅದೇ ದೊಡ್ಡ ಸಾಧನೆ ಆಗಿದೆ. ಮೇಯರ್ ಮಾಡೋದ ಹೊಸ ದೊಡ್ಡ ಸಾಧನೆ. ಅವರು ಹೊರಗಡೆ ಬರಬೇಕು, ಬಂದು ಮೇಯರ್ ಇದ್ದಾರ ತಮ್ಮ ಅವಧಿಯಲ್ಲಿ ಕೆಲಸ ಮಾಡಬೇಕು. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ದಿಲ್ಲಿ ಭೇಟಿ ಬಹಳ ಸಲ ಭೇಟಿ ಮಾಡ್ತಾ ಇದ್ದೀವಿ. ಫೋಟೋ ಹಾಕಿರಲ್ಲ, ಡೆಲ್ಲಿಗೆ ಹೋಗಿದ್ ಫೋಟೋ ಹಾಕಿ ನೋಡಿರ್ ಬರ್ತಾ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನಿಲ್ಲ, ಕೆಲಸ ಇದೆ. ಬೇರೆಯವರು ನಮ್ ಸಂಬಂಧಪಟ್ಟದ್ ಬೇರೆ MP ಗಳು, ನೀವು ಬರೀ ಅಲ್ಲಿ ನಮಗೆ ನ್ಯಾಷನಲ್ ಹೈವೇ ಇಶ್ಯೂ ಇದಾವ. ಮೊನ್ನೆ ರಾಯಚೂರು ಟೀಮ್ ಕರ್ಕೊಂಡು ಹೋಗಿತ್ತು, ಅವ್ರದ್ದು ನ್ಯಾಷನಲ್ ಹೈವೇ ಇಶ್ಯೂ ಇತ್ತು. ಇನ್ನು ಅವ್ರು ಕರೆದಾಗ ಅವ್ರ ಜೊತೆ BJP ಅವ್ರ ಜೊತೆ ಹೋಗ್ಲೇಬೇಕು, ಏನು ಹೇಳಿದ್ರೆ ಅಂತಾರ. ಧಾರವಾಡದಾಗ ಒಂದು 12 ಎಕರೆ ಎಷ್ಟು ಎಕರೆ ಒಂದು ಇಶ್ಯೂ ಇದೆ. ಅದನ್ನ ತಗೋಬೇಕಂತ ನಾವು ಹೇಳಿವಿ, ಅಂತ ತಗೋಬೇಕು. ಇನ್ನೇನ್ ಮಾಡ್ಲಿಕ್ಕೆ ಆಗೋಲ್ಲ, ತಡಿಲಿಕ್ಕೆ ಅಂತ ಆಗೋಲ್ಲ, ಕೊಡ್ಲೇಬೇಕು. ಯೋಜನೆ ಆಗಿದೆ, ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಸಹಕಾರ ಮಾಡ್ಬೇಕು ಯಾರೇ ಇದ್ರೆ. ಏನ್ ಮಾಡಿದ ನಮ್ ಕಡೆ ಇಲ್ಲ. ಅದು ಪರಿಸರ ಇಲಾಖೆ ಅವರು ಅನುಮತಿ ಕೊಟ್ಟಿಲ್ಲ ರೀ. ಅವ್ರು ಕೊಡದೆ ಅದು ಕಾಮಗಾರಿ ಮುಂದುವರಿಯಲ್ಲ. ಒಂದು ಕೊಟ್ರು, ಅದು ಕಮಿಷನ್ ನಿಂದ 3.5 TMC ಏನೋ ಯುಟಿಲೈಸ್ ಮಾಡಕ ಅವಕಾಶ ಕೊಟ್ಟರು, ಪರಿಸರದವ್ರು ಕೊಟ್ಟಿಲ್ಲ ರೀ. ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ ಡೈಲಿ ನೀವೇ ಹೋಗೇ ಹೋಗ್ತದೆ. ಆದ್ರೆ ಕಳಸಾ ಬಂಡೂರು ವಿಚಾರವಾಗಿ ಯಾಕೆ ಸರ್ಕಾರದಿಂದ ಈ ಸಲ ನಾವು ಹೋಗ್ತೀವಿ, ಸರ್ವಪಕ್ಷ ನೀವು ತಗೊಂಡ ಪ್ಲಾನ್ ಮಾಡಿ. ಮೊನ್ನೆ ಹೋದಾಗ ವಕೀಲರು ಹೋದಾಗ ಚರ್ಚೆ ಆಗಿದೆ. ಅದು ಒಂದ್ಸರಿ ಎಲ್ಲರೂ ವಕೀಲರು, ಹೋರಾಟಗಾರರು, ಆಲ್ ಪಾರ್ಟಿ ಹೋಗೋದು ಪ್ಲಾನ್ ಮಾಡ್ತಾ ಇದ್ವಿ. ತರಿಸಿರಲಿಲ್ಲ. ನಾವು ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ನಮ್ಗೆ ಇದ್ರಾಗ ಶಾರ್ಟೇಜ್ ಐತ್ರಲ್ಲ, ಎಕರೆಗೆ ಬ್ಯಾರೇಜ್
ಒಂದು 2 TMC ಖಾಲಿ ಆಗಿದ್ರೆ ಅದು ಸರ್ ಅದು ತುರ್ಚಿ ಮತ್ತು ಬಬಲೇಶ್ವರದ ಹೊಂದಾಣಿಕೆ ಒಂದು ಮಾತುಕತೆ ಹೆಂಗ ಮಾಡ್ತಾರೆ ಪರಸ್ಪರ ನೀರು ಒಪ್ಪಂದ ವಿನಿಮಯ ಒಪ್ಪಂದ ಮಾಡ್ಬೇಕಲ್ಲ. ಸೀರಿಯಸ್ ನಾವು ಹೇಳ್ತೇವೆ ಅಷ್ಟೇ, ಸೀರಿಯಸ್ ಆಗಿ ಮಾಡ್ಬೇಕಲ್ಲ. ಅವ್ರಿಗೆ ನಾವು ಜೊತೆಗೆ ನೀರು ಕೊಡ್ಬೇಕು, ಕೊಟ್ರೆ ಅವ್ರು ಕೊಡ್ತಾ ಅಂತ ಹೇಳಿದಾರೆ. ಅದು ಒಳ್ಳೆ ಸ್ಕೀಮ್. ಯಾಕಂದ್ರೆ ನಮ್ ಕಡೆ ಸಾಕಷ್ಟು ನೀರು ಇರ್ತದೆ ಮಳೆಗಾಲನಾಗ. ಬೇಸಿಗೆ ಸರ್ ನಮಗೂ ಮಳೆಗಾಲನಾಗ 2 TMC ಕೊಟ್ರೆ ಅವ್ರು ಬೇಸಿಗೆ ಕೊಡ್ತಾರೆ. ಏನಿದೆ ಓದ್ ಪ್ರೆಸಿಡೆಂಟ್ ಅಂದ್ರೆ ಎಂಟು ಕರಿ ಹಂತನಾಗಿದೆ ರೀ, ಬಹುಶಃ ಕರಿ ಅಂತ ಹೇಳಿ ಈ ವಾರನಾಗ ಕರಿಬಹುದು. ಅದು ಕರ್ಲಿಕ್ಕೆ ಕೇಳಿದ್ರು. ಬೆಳಗಾವಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ ಸರ್. IPL ಮ್ಯಾಚ್ ಆಗ್ಬೇಕನ್ನೋದು ಪ್ರೇಮಿಗಳ ಕ್ರಿಕೆಟ್ ಪ್ರೇಮಿಗಳ ಬೇಡಿಕೆ ಇದೆ. ಅಲ್ಲಿ ಪ್ರೇಕ್ಷಕರಿಗೆ ಗ್ಯಾಲರಿ ಇಲ್ಲ ಸರ್. ಏನಾದ್ರು ಇಲಾಖೆಯಿಂದ ಬೆಳಬೇಡಿಯಿಂದ ಏನಾದ್ರು ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಅವ್ರಿಗೆ ದುಡ್ಡು ಇದೆ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅವ್ರಿಗೆ ಮಾಡ್ಸೋಣ. ಏನ ಅಕಾಡ ಬಿಜಿ ಆಗ್ಬಿಟ್ಟಿಲ್ಲ ಸರ್ ನಮ್ಮ ಬೆಳಗಾವಿ ಜಿಲ್ಲೆಗೆ. ಒಂದು 15 ದಿವಸ ಹೇಳ್ತಾರ ಜಾಸ್ತಿ ಅಲ್ಲ ರೀ. ಸರ್ ಒಂದು RBI ಹೊಸ ರೂಲ್ಸ್ ಮಾಡಿದೆ ಸರ್. 10 ವರ್ಷ ಮ್ಯಾಗ ಯಾರು DCC ಬ್ಯಾಂಕ್ ಒಳಗೆ ಇದೆ, ರೂಲ್ಸ್ ಇದೆ ರೀ. ಅದು ರೂಲ್ಸ್ ಇದೆ, ರೂಲ್ಸ್ ಜಾರಿ ಆಗ್ತದೆ ಸರ್. ಜಾರಿ ಮಾಡ್ಬೇಕಲ್ಲ. ರೂಲ್ಸ್ ಜಾರಿ ಆಗ್ಬೇಕು. ರೂಲ್ಸ್ ಬಹಳ ಇದೆ ದೇಶದಲ್ಲಿ, ಜಾರಿ ಆಗ್ಬೇಕಲ್ಲ. ಇಲ್ಲಿ ಅಷ್ಟೇ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು 100 ಜನ ಇರ್ಬೇಕು. ಮತ್ತೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅನ್ವಯ ಆಗಿದೆ. ಎಲ್ಲಿ ಆದಂಗೆ ಕಾಣಲ್ಲ, ಸರ್ಕಾರಿ ರಂಗರಿಗೆ ಆಗಿಲ್ಲ ರೀ. DCC ಬ್ಯಾಂಕ್ ಅಷ್ಟೇ ಅಲ್ಲ, ಸಹಕಾರಿ ಸಂಸ್ಥೆಗಳಿಗೇನೆ ಪೂರ್ತಿ ರಾಜ್ಯನೇ ಎಲ್ಲ ಕಿತ್ತಾಕ್ತದೆ. ಸರ್, ಈಗ ಮೇಯರ್ ಅವಧಿ ವಿಚಾರ ಸಂಬಂಧಪಟ್ಟಂತೆ ಎಸ್, ಆ ತಿದ್ದುಪಡಿ ತರುವ ವಿಚಾರ ಮಾಡ್ಬೇಕು ಸೀರಿಯಸ್ ಆಗಿ ಮಾಡ್ಬೇಕು. ಎಲ್ಲಾನು 2.5 ಅರ್ಧ ಇದೆ, 30 ತಿಂಗಳಿದೆ. ಇದು ಒಂದೇ ಮೇಯರ್ದ ಒಂದೇ ದೊಡ್ಡ ಸಮಸ್ಯೆ ಇದೆ ನಮ್ಗೆ. 1 ವರ್ಷ ಇದು 30 ತಿಂಗಳು ಕನಿಷ್ಠ ಆಗ್ಬೇಕು, ಇಲ್ಲ 5 ವರ್ಷ ಆದ್ರೂ ಒಳ್ಳೇದೇ. ಪೊಲೀಸ್ ಇಲಾಖೆ ವಿಶೇಷ ಸಭೆ ಮಾಡ್ತಾರೆ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್ ಪ್ರಕರಣ ಜಾಸ್ತಿ ಆಗ್ತದೆ. ಇತ್ತೀಚೆಗೆ ಉದ್ಯೋಗಿಗಳು 15 ಕೋಟಿ ರೂಪಾಯಿ ಡಿಜಿಟಲ್ ಕೇಸ್ ದಾಖಲಾಗಿದೆ ಸರ್. ಅದು ಆರೋಗ್ಯ ಮ್ಯಾನ್ ಪವರ್ FIR ಮಾಡ್ಬೋದು, ಎಲ್ಲ ಸಿಗುತ್ತೆ ಹೊರತಾಗಿ ಎಲ್ಲ ಅದನ್ನ ಸಪ್ರೇಟ್ ಮಾಡ್ಯಾರ. ಇವ್ರಿಗೆ ಲಿಂಕ್ ಇಲ್ಲ, ಡೈರೆಕ್ಟ್ಲಿ ಬೆಂಗಳೂರಿಂದ ಕಂಟ್ರೋಲ್ ಮಾಡೋಂಥ ಸಿಸ್ಟಮ್ ಮಾಡ್ಯಾರ. ಅದು ಈಗ ಇನ್ನು ಹೇಳ್ದಂಗೆ ಆಗಿಲ್ಲ, ಮಾಡ್ಬೇಕ್ರಿ. ಯಾಕಂದ್ರೆ ಹೊರಗಡೆ ಸಪ್ರೇಟ್ ಮಾಡಿದಾರ, ಹಿಂಗ ಸಪ್ರೇಟ್ ಮಾಡ್ಯಾರ. ಸೈಬರ್ ಕ್ರೈಮ್ ಇದು ಡೈರೆಕ್ಟ್ಲಿ ಬೆಂಗಳೂರಿಂದ ನಿಯಂತ್ರಣ. ಬೆಳಗಾವಿ ಸರ್ 2,500 ಯಾರು ಅಕೌಂಟ್ ಕೊಟ್ಟು ಕಮಿಷನ್ ಕೊಡ್ಬೇಕು ಅಂತ 2,900 ಈ ಅಕೌಂಟ್ಗಳಿಂದ ದುಡ್ಡು ಅವರು ಸೈಬರ್ ಮಾಡಿ ತಮ್ಮ ಅದೆಲ್ಲ ಮುಂದೆ ಫ್ಯೂಚರ್ನಾಗ ಹೆಚ್ಚು ಕೆಲಸ ಬೀಳೋದಿಲ್ಲ ಅದ ಪೊಲೀಸರಿಗೆ. ಸೈಬರ್ನ ಥೆಫ್ಟ್ ಮಾಡಿದವ್ರನ್ನ ಕಂಡು ಹಿಡಿದ ದೊಡ್ಡ ಚಾಲೆಂಜ್. ಬೆಳಗಾವಿ ನಗರ ಯಾಕೆ ಟಾರ್ಗೆಟ್ ಆಗ್ತದೆ? ಮಲ್ಟಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಮಾತಾಡೋರಿಗೆ ಆ ಲ್ಯಾಂಗ್ವೇಜ್ ಈಸಿ ಆಗ್ಬಿಡ್ತದೆ. ಕನ್ನಡ ಮಾತಾಡೋದು ಕಾಲ್ ಕಟ್ ಮಾಡ್ತಾರೆ. ಬೇರೆ ಯಾವುದೇ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅವರಿಗೆ ಅಮೂಲ್ಯ. ಸರ್, ಈಗ ಸಿಲಿಂಡರ್ಗಳ ಕೊರತೆ ಆಗ್ತದೆ. ಬಹಳಷ್ಟು ಹೋಟೆಲ್ಗಳು ಬಂದ್ ಅಂತ ಇದ್ದಾವೆ. ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ಮುಂಜಾಗ್ರತೆ ಕ್ರಮ ಏನ್ ಮಾಡಕ್ಕಾಗಲ್ಲ. DC ಅವ್ರ ಸಪ್ಲೈ ಆದ್ರೆ ಏನ್ ಮಾಡೋರು, ಅವ್ರೇನ್ DC ಅವ್ರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಮೇಲ್ಗಡೆ ಸಪ್ಲೈ ಕಡಿಮೆ ಆದಾಗ ನಾವು ಕಡಿಮೆ ಮಾಡ್ಬೇಕಾಯ್ತು ಅಷ್ಟೇ. DC ಅವ್ರ ಕಡೆ ಏನ್ ಪವರ್ ಇದೆ? ಅವರು ಓನ್ಲಿ ನಿಯಂತ್ರಣ ಅಧಿಕಾರಿ ಅಷ್ಟೇ. DC ಅವ್ರ ಕಡೆ ಏನು ಎಕ್ಸ್ಟ್ರಾ ತರ್ಲಿಕ್ಕೆ ಅವಕಾಶ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಾಗ ನಾವು ತಗೊಳ್ಳೋದು. ಪಕ್ಕದ ಗೋವಾದಲ್ಲಿ ಕಮರ್ಷಿಯಲ್ ಸಪ್ಲೈ ಬಂದ್ ಮಾಡಿದ್ದಾರೆ, ರೆಸಿಡೆನ್ಸಿಯಲ್ ಸಪ್ಲೈ ಅಷ್ಟೇ ಇದೆ. ಆ ರೀತಿ ಏನಾದ್ರು ನಮ್ಮಲ್ಲಿ ರೆಸಿಡೆನ್ಸಿಯಲ್ ಏನ್ ಸ್ಟಾಪ್ ಇಲ್ಲ, ಕೊಡ್ತಾರೆ. ಕಮರ್ಷಿಯಲ್ ಬಂದ್ ಮಾಡಿದಾರೆ ನಮ್ಮಲ್ಲಿ. ಸೇಮ್ ಗ್ಯಾಸ್ ಇರೋದ್ರಿಂದ ಅಂತ ಸಮಸ್ಯೆ ಆಗಿದೆ. ಮೇಜರ್ ಸಮಸ್ಯೆ ಹೋಟೆಲ್ ಕಮರ್ಷಿಯಲ್. ಬೇರೆದೇನು ಸಮಸ್ಯೆ ಏನಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.